ಅಧಿಕಾರಿಗಳಿಗೆ ಆಟ ಗರ್ಭಿಣಿಯರಿಗೆ ಮಾತ್ರ ಸಂಕಷ್ಟ. ಬಡವರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರಾ ಜಿಬಿಎ ಅಧಿಕಾರಿಗಳು? ಎಸ್, ಅಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಗರ್ಭಿಣಿಯರಿಗೆ ಹೆರಿಗೆ ನೋವು ಬಂತು ಅಂತಂದ್ರೆ ಎಲ್ಲಿ ಹೋಗಬೇಕು? ಗವಿಪುರಂ ಗುಟ್ಟಳ್ಳಿಯ ಜಿಬಿಎ ಹೆರಿಗೆ ಆಸ್ಪತ್ರೆ ಕ್ಲೋಸ್ ಆಗಿದೆ. ಹೆರಿಗೆ ಆಸ್ಪತ್ರೆಗೆ ಬೀಗ ಹಾಕಿ ಜಿಬಿಎ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು. 63 ವರ್ಷ ಹಳೆಯ ಕಲ್ಲು ಬಿಲ್ಡಿಂಗ್ನ ಹೆರಿಗೆ ಆಸ್ಪತ್ರೆ. ಈ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಆಸ್ಪತ್ರೆ ಇದು, ಹೆರಿಗೆ ಆಸ್ಪತ್ರೆ. ಈಗ ಬೀಗ ಹಾಕಲಾಗಿದೆ. ಗವಿಪುರಂ ಬಸವನಗುಡಿ ಸುತ್ತ ಸಾವಿರಾರು ಗರ್ಭಿಣಿಯರಿಗೆ ಈ ಆಸ್ಪತ್ರೆನೇ ಆಸರೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಸೇರಿದ ಹಾಗೆ ಹಲವು ಚಿಕಿತ್ಸೆಯನ್ನ ಮಹಿಳೆಯರು ಇಲ್ಲಿಂದನೇ ಪಡಿತಾ ಇದ್ರು. ಆದ್ರೆ ಈಗ ವೈದ್ಯರ ಕೊರತೆ, ಬಿಲ್ಡಿಂಗ್ ಸೋರುವ ನೆಪವನ್ನ ಹೇಳ್ಕೊಂಡು ಆಸ್ಪತ್ರೆಗೆ ಬೀಗ ಹಾಕಿದ್ದಾರೆ. ಕಳೆದ 1 ವರ್ಷದಿಂದ ಜಿಬಿಎ ಹೆರಿಗೆ ಆಸ್ಪತ್ರೆಗೆ ಬೀಗ ಹಾಕಿದೆ. ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ, ಕಣ್ಣಿದ್ದು ಕುರುಡರಾಗಿ ಸುಮ್ಮನಿದ್ದಾರೆ. ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಗವಿಪುರಂ ಗುಟ್ಟಳ್ಳಿ ಹೆರಿಗೆ ಆಸ್ಪತ್ರೆ ಇದು. ಈಗ ಗೇಟ್ಗೆ ಬೀಗ ಹಾಕಿದ್ದಾರೆ. 1 ವರ್ಷದಿಂದ ಇದೇ ರೀತಿ ಇದೆ ಪರಿಸ್ಥಿತಿ. ಚಿಕ್ಕಪೇಟೆ ಸುತ್ತಮುತ್ತಲಿನ ಮಹಿಳೆಯರು, ಸಾಕಷ್ಟು ಜನ ಗರ್ಭಿಣಿಯರಿದ್ದಾರೆ, ಇದೇ ಆಸ್ಪತ್ರೆಯನ್ನು ನಂಬ್ಕೊಂಡಿದ್ದಾರೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಆಸ್ಪತ್ರೆಗೆ ಈಗ ಬೀಗ ಬಿದ್ದಿದೆ. ಇದು ಹೆರಿಗೆ ಹಾಸ್ಪಿಟಲು 1 ವರ್ಷ ಆಗಿದೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ಇಲ್ಲಿರೋ ಪೇಷಂಟ್ಗೆಲ್ಲ ಹೋಗ್ಬೇಕಂದ್ರೆ ವಾಣಿ ವಿಲಾಸ ಇಲ್ಲ ಪ್ರೈವೇಟ್ ಹೋಗ್ಬೋದು, ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ, ಏನೋ ಗೊತ್ತಿಲ್ಲ, ಈಗೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದಕ್ಕೂ ನಾವು ಬೇರೆ ಕಡೆನೇ ಹೋಗಬೇಕು. ಎಮರ್ಜೆನ್ಸಿ ಇದೆ, ನಾವೆಲ್ಲೂ ಇಲ್ಲೆಲ್ಲೂ ಏನು ಇದು ಮಾಡೋಕ್ಕಾಗಲ್ಲ. ಬೇರೆ ಕಡೆ ಹೋದರೆ ಟ್ರೀಟ್ಮೆಂಟು ನಮ್ಮ ದುಡ್ಡಿರೋರೇನೋ ಹೋಗ್ತಾರೆ, ಇಲ್ದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಡಾಕ್ಟರ್ಸ್ ಎಲ್ಲ ಇದ್ದು ಚೆನ್ನಾಗೂ ನೋಡ್ತಾಯಿದ್ರು. ಆ ಕಾಲದಾಗಿಂದ ತುಂಬ ಹೆರಿಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ನಡೀತಾಯಿತ್ತು. ತುಂಬ ಹಳೆ ಬಿಲ್ಡಿಂಗು, ಚೆನ್ನಾಗೂ ನೋಡ್ತಾಯಿದ್ರು. ಏನಂತ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಆ ಥರ ಮಾಡಿದ್ದಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹಲವಾರು ಕಾಮಗಾರಿಗಳ ಹೆಸರಿನಲ್ಲಿ ಕೋಟಿ ಖರ್ಚು ಮಾಡುವಂತಹ ಜಿಬಿಎ ತನ್ನ ಹಳೆಯ ಆಸ್ಪತ್ರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನುವಂತಹ ಪ್ರಶ್ನೆ. ಯಾಕಂತಂದರೆ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಇದು ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಒಂದು ಜಿಬಿಎ ಆಸ್ಪತ್ರೆ. ಜಿಬಿಎಗೆ ಒಳಪಡುವಂತಹ ಆಸ್ಪತ್ರೆ ಇದು, ಹೆರಿಗೆ ಆಸ್ಪತ್ರೆ. ಸುಮಾರು 60 ವರ್ಷ ಹಳೆಯ ಕಲ್ಲು ಬಿಲ್ಡಿಂಗ್ ಇದು. ಆದರೆ ಈ ಆಸ್ಪತ್ರೆಯನ್ನು ನಾವು ಇವಾಗ ನೋಡಿದರೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಹೋಗಿದೆ ಅನ್ನುವಂಥದ್ದನ್ನು. ಪೂರ್ತಿ ಏನು ಬೀಗ ಹಾಕಲಾಗಿದೆ ಆಸ್ಪತ್ರೆಗೆ. ಹೆರಿಗೆ ಆಸ್ಪತ್ರೆ ಇದು. ಅಕ್ಕಪಕ್ಕದಲ್ಲಿರುವಂತಹ ಯಾರೇ ಏನು ಗರ್ಭಿಣಿಯರು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಆದರೆ ಈಗ ಈ ಆಸ್ಪತ್ರೆ ಪೂರ್ತಿ ಏನು ಮುಚ್ಚಲಾಗಿದೆ, ಯಾವುದೇ ರೀತಿಯ ಚಿಕಿತ್ಸೆ ಸಿಗ್ತಾ ಇಲ್ಲ. ತುಂಬ ಹಳೆಯ ಆಸ್ಪತ್ರೆ, ಕಲ್ ಬಿಲ್ಡಿಂಗ್ ನಾವು ನೋಡಬಹುದು, ಎಷ್ಟು ವಿಶಾಲವಾದಂತಹ ಜಾಗ ಇದೆ, ಆಸ್ಪತ್ರೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು. ಒಂದಷ್ಟು ಜನ ಹೇಳುವಂಥದ್ದು ಇಲ್ಲಿ ನೀರು ಸೋರ್ತಾ ಇತ್ತು, ಹಾಗಾಗಿ ಅದರ ಜೊತೆಗೆ ಇನ್ನು ವೈದ್ಯರ ಸಿಬ್ಬಂದಿಗಳ ಕೊರತೆ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಈ ಆಸ್ಪತ್ರೆಯನ್ನು ಬಂದ್ ಮಾಡಲಾಗಿದೆ ಅನ್ನುವಂಥದ್ದನ್ನು. ಆದರೆ ಈ ಆಸ್ಪತ್ರೆ ಯಾವುದೇ ಕಾರಣಕ್ಕಾದ್ರೂ ಸ್ವಲ್ಪ ದಿನ ಬಂದ್ ಮಾಡಿದ್ರೂ ಕೂಡ ಮತ್ತೆ ಇದನ್ನು ತೆರಿಬೋದಿತ್ತು. ಯಾಕಂತಂದರೆ ಜಿಬಿಎ ಈಗಾಗಲೇ ಹೇಳುತ್ತೆ, ಉತ್ತಮ ಚಿಕಿತ್ಸೆ ಕೊಡಬೇಕು, ಬಡವರಿಗೆ ಉತ್ತಮವಾದಂತಹ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡುವಲ್ಲಿ ನಾವು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಬಡವರಿಗೆ ಚಿಕಿತ್ಸೆಯಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥದ್ದನ್ನು ಸರ್ಕಾರ ಕೂಡ ಹೇಳುತ್ತೆ. ಆದರೆ ಇಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ, ಇರುವಂತಹ ಸೌಲಭ್ಯವನ್ನು ಬಳಸ್ಕೊಳ್ಳೋಕ್ಕೆ ಆಗದೇ ಇರುವಂಥದ್ದು. ಈ ಗವಿಪುರಂ ಗುಟ್ಟಳ್ಳಿ ಅಂದರೆ ಬಸವನಗುಡಿ ಅಕ್ಕಪಕ್ಕದಲ್ಲಿರುವಂತಹ ಮಹಿಳೆಯರು ಯಾವುದೇ ಅಂದರೆ ತುರ್ತು ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಈಗ ಇಲ್ಲಿರುವಂತಹ ಸುತ್ತಮುತ್ತಲಿನ ಜನರಿಗೆ ಇಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಅವರು ಏನಾದರೂ ಡೆಲಿವರಿಗೆ ಹೋಗಬೇಕು ಅಂತಂದರೆ ಪಕ್ಕದ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಬೇಕು, ಇಲ್ಲ ಕಿಮ್ಸ್ಗೆ ಹೋಗಬೇಕು, ಬೇರೆ ಬೇರೆ ಆಸ್ಪತ್ರೆಗಳಿಗೆ ದೂರ 4-5 ಕಿಲೋಮೀಟರ್ ದೂರ ಇರುವಂತಹ ಆಸ್ಪತ್ರೆಗಳಿಗೆ ಹೋಗಬೇಕಾಗತ್ತೆ. ಆದರೆ ಈ ಪಕ್ಕದಲ್ಲೇ ಇರುವಂತಹ ಆಸ್ಪತ್ರೆ ಸದ್ಯಕ್ಕೆ ಈಗ ಜನರ ಕೈಗೆ ಸಿಗ್ತಾ ಇಲ್ಲ, ಪೂರ್ತಿ ನೆನೆಗುದಿಗೆ ಬಿದ್ದಿರುವಂಥದ್ದು. ತುಂಬ ಹಳೆಯ ಬಿಲ್ಡಿಂಗ್ ಇದು. ಇದಕ್ಕೆ ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಇದರ ಬಗ್ಗೆ ಒಂದಷ್ಟು ಏನಾದರೂ ಕ್ರಮವನ್ನು ತೆಗೆದುಕೊಂಡು ಈ ಆಸ್ಪತ್ರೆಯನ್ನು ಉಳಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಮನವಿ.
ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.